ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಮೀನರಾಶಿಯವರಿಗೆ 2025 ವರ್ಷ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ 2025 ವರ್ಷದ ಆರ್ಥಿಕ ಶುಭಾಶಯಗಳು. ಮೀನರಾಶಿಯವರಿಗೆ ಕಳೆದ 2 ವರ್ಷಗಳಿಂದ ಶನಿಯ ಒಂದು ಸಾಡೆ ಪ್ರಭಾವ ಇತ್ತು. ಎಲ್ಲರಿಗೂ ಒಂದು ಕಾರ್ಯಕ್ಷೇತ್ರದಲ್ಲಿ ಹಾಗೆ ವೈಯಕ್ತಿಕ ಜೀವನದಲ್ಲಿ ತುಂಬ ಒತ್ತಡಗಳು, ಸ್ಟ್ರೆಸ್ಸು, ಟೆನ್ಷನ್ನ ಅನುಭವಿಸಿದ್ದೀರಾ. ಹಾಗೆ ಆಸ್ಪತ್ರೆ ವಿಚಾರವಾಗಿ, ಮಕ್ಕಳ ವಿಚಾರವಾಗಿ ತುಂಬ ಖರ್ಚುಗಳನ್ನ ಮಾಡಿರ್ತೀರ. ನಿಮಗೆ ತುಂಬ ಪ್ರೆಷರ್ ಜಾಸ್ತಿ ಆಗಿರುತ್ತೆ. ಈಗ ಶನಿ ಮೀನರಾಶಿಗೆ ಬರ್ತಾ ಇದ್ದಾರೆ. ಏಪ್ರಿಲಿಂದ ಮೀನರಾಶಿಗೆ ಬರ್ತಾ ಇದ್ದಾರೆ. ಸಾಡೆ ಮಧ್ಯಮ ಹಂತ. ಸಾಡೆ ಅಂದರೆ ಎದುರಂಥ ಅವಶ್ಯಕತೆ ಇಲ್ಲ. ನಮ್ಮ ದೇಶದ ಸುಮಾರು ಪ್ರಧಾನಮಂತ್ರಿಗಳು ಸಾಡೆ ಇದ್ದಾಗಲೇ ಅವರು ಪ್ರಧಾನಮಂತ್ರಿಗಳು ಆಗಿದ್ದಾರೆ ಮತ್ತು ದೇಶವನ್ನು ನಡೆಸಿದ್ದಾರೆ. ಹಾಗಾಗಿ ಸಾಡೆ ಎದುರುವಂಥದ್ದೇನಿಲ್ಲ. ಏನಂದರೆ ವ್ಯಯಭಾವ ಮತ್ತು ತನುಭಾವ ಧನಸ್ಥಾನದಲ್ಲಿ ಸಂಚಾರ ಮಾಡಬೇಕಾದ್ರೆ ಸಾಡೆ ಅಂತ ನಾವು ಕರಿತೇವೆ. ಏನಂದರೆ ಶನಿ ಪ್ರೆಷರ್ ಜಾಸ್ತಿ ಕೊಡ್ತಾರೆ. ಹಾಗೆ ನಾವು ಯಾವೊಂದು ಪೂರ್ವಜನ್ಮದ ಕರ್ಮ ಬ್ಯಾಲೆನ್ಸ್ ಇರುತ್ತೆ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಆದಷ್ಟು ಅವರು ಪ್ರೆಷರ್ನ ಕೊಟ್ಟು ಆ ಕೆಲಸನ ನಮ್ಮ ಕಡೆಯಿಂದ ಮಾಡಿಸ್ತಾರೆ. ಮೇಯ್ನ್ ಏನಂದರೆ ಸಾಡೆ ಹಾರ್ಡ್ ವರ್ಕ್, ಪೇಷನ್ಸು, ತಾಳ್ಮೆ ಇದ್ದರೆ ಸಾಡೆ ಪ್ರಭಾವ ಅಷ್ಟೇನು ಬೀರೋದಿಲ್ಲ. ನಿಮಗೆ ಸ್ವಂತ ಮೀನರಾಶಿಗೆ ಬರ್ತಾ ಇರೋದು ಗುರು ಮನೆಗೇ ಶನಿ ಬರ್ತಾ ಇರೋದ್ರಿಂದ ನಿಮಗೆ ಮುಖ್ಯವಾಗಿ ಕಾಷನ್ ಕೊಡೋದು ದೇಹದ ಬಗ್ಗೆ, ಆರೋಗ್ಯದ ಬಗ್ಗೆ, ನಿಮ್ಮ ಆಹಾರ ಕ್ರಮಗಳ ಬಗ್ಗೆ, ಹಾಗೆ ನಿಮ್ಮ ಜೀವನ ಶೈಲಿ ಬಗ್ಗೆ ಜಾಸ್ತಿ ಒಂದು ಪ್ರೆಷರ್ ಕೊಡ್ತಾರೆ. ಯಾಕೆ ಅಂದರೆ ಕಳೆದ ಕೆಲವು ವರ್ಷಗಳಲ್ಲಿ ನೀವು ಕಾರ್ಯಕ್ಷೇತ್ರದ ಒತ್ತಡ ಇರ್ಬೋದು, ಹಾಗೆ ನಿಮ್ಮೊಂದು ಅತಿಯಾದ ಆಹಾರ ಸೇವನೆ ಇರ್ಬೋದು. ಹೀಗಾಗಿ ದೇಹದ ಆರೋಗ್ಯದ ಬಗ್ಗೆ ನೀವು ಗಮನ ಕೊಟ್ಟಿರೋದಿಲ್ಲ. ಈಗ ಬಾಡಿ ಕಾಷನ್ ಕೇಳುತ್ತೆ. ಸೊ ಈಗ ನೀವು ದೇಹದ ಆರೋಗ್ಯದ ಬಗ್ಗೆ ಮತ್ತು ಆಹಾರ, ಇತಿಮಿತಿಯಾದ ಆಹಾರ ಮತ್ತು ವ್ಯಾಯಾಮ, ನಡಿಗೆ ಅದ್ರ ಬಗ್ಗೆ ನೀವು ಕಾಷನ್ಸ್ನ ಜಾಸ್ತಿ ತಗೋಬೇಕಾಗತ್ತೆ. ಹಾಗೆ ಶನಿ ಅಲ್ಲಿಂದ 10ನೇ ಮನೆ ಕಾರ್ಯಕ್ಷೇತ್ರ ದೃಷ್ಟಿ ಮಾಡೋದ್ರಿಂದ ಕೆಲಸ ಜಾಗದಲ್ಲಿ ತುಂಬ ಒತ್ತಡ ಇರುತ್ತೆ. ಶನಿ ಡಿಲೇ ಮಾಡ್ತಾರೆ, ಯಾವುದನ್ನು ಬೇಗ ಕೊಡೋದಿಲ್ಲ. ಅವ್ರು ಹೇಗೆ ಅಂತ ಹೇಳಿದರೆ ಒಬ್ಬ ವ್ಯಕ್ತಿನ ಪರೀಕ್ಷೆ ಮಾಡ್ತಾರೆ. ಪ್ರೆಷರ್ ಕೊಟ್ಟು ಒಬ್ಬ ವ್ಯಕ್ತಿಗೆ ಏನಂದರೆ ಬೇಡಪ್ಪ ನನ್ನ ಪಾಡ್ನಾಗ ಕೆಲಸ ಮಾಡ್ಕೊಂಡು ಹೋಗೋಣ, ಆಗ ಅವ್ರಿಗೆ ರೆಕಗ್ನೈಷನ್ ಕೊಡ್ತಾರೆ, ರಿವಾರ್ಡ್ ಕೊಡ್ತಾರೆ. ಶನಿಯ ಒಂದು ಕಾರ್ಯವೈಖರಿನೇ ಹಾಗೆ. ಹಾಗಾಗಿ ಯಾರು ಡಿಸಿಪ್ಲಿನ್ ಆಗಿ ಹಾರ್ಡ್ ವರ್ಕ್ ಮಾಡಿಕೊಂಡು ನೆವರ್ ಗಿವ್ ಅಪ್ ಅನ್ನೋ ಒಂದು ಪಾಲಿಸಿ ಪಾಲಿಸ್ತಾರೆ, ಅಂದರೆ ನಾನು ಬಿಡೋದಿಲ್ಲ, ನಾನು ಮಾಡ್ತೀನಿ ಅನ್ನೋ ಒಂದು ಹಠದಿಂದ ಮುಂದುವರಿತಾರೆ, ಅವ್ರಿಗೆ ಶನಿ ಕೊನೆಯಲ್ಲಿ ಪಕ್ಕಾ ರಿಸಲ್ಟ್ ಕೊಡ್ತಾರೆ. ಬಟ್ ಅದು ಲಾಂಗ್ ಟೈಮ್ ಇರುತ್ತೆ. ಸೊ ಹಾಗೆ ನೀವು ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಸ್ವಲ್ಪ ಒತ್ತಡಗಳು ಬರುತ್ತೆ. ಹಾಗೆ ಪ್ರೆಷರ್ ಜಾಸ್ತಿ ಬರುತ್ತೆ, ಮೇಲಾಧಿಕಾರಿಗಳಿಂದ ಇರ್ಬೋದು. ಹಾಗೆ ನಿಮ್ಮ ಸಬಾರ್ಡಿನೇಟ್ಸು ನಿಮಗೆ ಸಪೋರ್ಟ್ ಮಾಡೋದಿಲ್ಲ. ಹಾಗೆ ನೀವು ಮಾಡಿದ ಕೆಲಸ ರೆಕಗ್ನೈಸ್ ಆಗೋದೇ ಇಲ್ಲ. ನಿಮಗೆ ಒಂಥರ ಅನಿಸ್ಬಿಡುತ್ತೆ, ನಾನು ಎಷ್ಟು ಮಾಡಿದ್ರು ಯಾರು ಏನೂ ನಾನು ರೆಕಗ್ನೈಸ್ ಮಾಡ್ತಾ ಇಲ್ವಲ್ಲ ಅಂತ ಮೀನರಾಶಿಯವರಿಗೆ ಅನಿಸ್ಬಿಡುತ್ತೆ. ಸೊ ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ಒಂದು ಟೈಮಲ್ಲಿ ನೀವು ಎಷ್ಟು ಎಫರ್ಟ್ ಹಾಕ್ತಿರೋ ಮುಂದಿನ ದಿನಗಳಲ್ಲಿ ನಿಮಗೆ ಖಂಡಿತ ಅದು ರಿವಾರ್ಡ್ಸ್ ಬಂದೇ ಬರುತ್ತೆ. ಹಾಗೆ ಒಂದು ಶನಿಯ ದೃಷ್ಟಿ ಲಗ್ನದಲ್ಲಿ ಕುಳಿತುಕೊಂಡು ಸಪ್ತಮ ಭಾವನ ನೋಡ್ತಾರೆ. ಸೊ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಯಾರಿದ್ದೀರಾ, ನಿಮ್ಮ ಒಂದು ವ್ಯಾಪಾರದಲ್ಲಿ ಪ್ರಗತಿ ನಿಧಾನವಾಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ಮಧ್ಯೆ ಒಂದು ಮನಸ್ತಾಪ ಅನ್ನೋದು ಶುರುವಾಗ್ತಾ ಹೋಗುತ್ತೆ. ಅಲ್ಲಿ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕಾಗತ್ತೆ. ತಾಳ್ಮೆ ಮುಖ್ಯವಾಗಿ ಬೇಕಾಗುತ್ತೆ. ಹಾಗೆ ದಂಪತಿಗಳ ಮಧ್ಯೆ ಒಂದು ಗ್ಯಾಪ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇಬ್ಬರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಮೇಜರ್ ಇಬ್ರು ಅಷ್ಟೇ ತಾಳ್ಮೆ ವಹಿಸಬೇಕು. ತಾಳ್ಮೆಯಿಂದ ಇದ್ದರೆ ದಿನ ಕಳೆದಂತೆ ಅದು ಸರಿಯಾಗ್ತಾ ಹೋಗುತ್ತೆ. ಹಾಗೆ ಶನಿ ಲಗ್ನದಲ್ಲೇ ಇರೋದ್ರಿಂದ ನೀವು ಏನಂತ ಹೇಳಿದರೆ ಲೇಜಿನೆಸ್, ಸೋಂಬೇರಿತನ ಬರುತ್ತೆ. ಬೇಗ ಎದ್ದೇಳಲಿಕ್ಕೆ ಮನಸ್ಸಾಗೋದಿಲ್ಲ, ಮೈಕೈ ನೋವು ಬರುತ್ತೆ, ಕಾಲು ನೋವು ಬರುತ್ತೆ. ಇನ್ನು ಶನಿ ಮೂಳೆಗಳಿಗೆ ಕಾರಕ ಆಗಿರ್ತಾರೆ. ಹಾಗೆ ಲೇಜಿನೆಸ್ಗೆ ಶನಿನೇ ಕಾರಕ ಆಗಿರೋದ್ರಿಂದ, ಶನಿನೇ ಮೀನರಾಶಿಯಲ್ಲಿ ಇರೋದ್ರಿಂದ ನಿಮಗೆ ಆ ಲೇಜಿನೆಸ್ ಅನ್ನೋದು ಬರುತ್ತೆ. ಈಗ ಏನಂದರೆ ನೀವು ಒಂದು ವಿಲ್ ಪವರಿಂದ, ನಿಮ್ಮ ಒಂದು ಸ್ವಪ್ರಯತ್ನದಿಂದ ಆ ಲೇಜಿನೆಸ್ನ ಹೊಡೆದೋಡಿಸಿದ್ರೆ ಶನಿದ ಪ್ರಭಾವ ಬೀಳೋದಿಲ್ಲ. ಗುರು ನಿಮಗೆ ಕಳೆದ ವರ್ಷ ತೃತೀಯ ಭಾವದಲ್ಲಿ ಇದ್ಕೊಂಡು ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು, ನಿಮ್ಮ ಒಂದು ಸ್ಕಿಲ್ಲಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬರ್ಬೋದು, ಹಾಗೆ ನಿಮ್ಮ ರಿಲೇಷನ್ಶಿಪ್ಗಳಲ್ಲಿ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ರಿ, ಒಂದು ಒಳ್ಳೆ ಹೆಸರು ಅನ್ನೋದು ನಿಮಗೆ ಬಂತು. ಶನಿ ಈಗ ಮೇ
15ರ ನಂತರ ಚತುರ್ಥ ಭಾವಕ್ಕೆ ಹೋಗ್ತಾ ಇದ್ದಾರೆ. ನಿಮಗೆ ಜಾಸ್ತಿ ಫೋಕಸ್ಸು ಮನೆ, ವಾಹನ, ಗೃಹ, ಭೂಮಿ ಹಾಗೆ ಮಾನಸಿಕ ನೆಮ್ಮದಿ ಬಗ್ಗೆ ಯೋಚನೆ ಆಗುತ್ತೆ. ತಾಯಿಯ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಾಗತ್ತೆ. ಹಾಗೆ ಯಾರು ಒಂದು ನೂತನ ಮನೆಯನ್ನು ಕಟ್ಟಬೇಕು ಅಂತ ಇದ್ದೀರಾ ಅಥವಾ ತಗೋಬೇಕು ಅಂತ ಇದ್ದೀರಾ, ಪ್ರಯತ್ನ ಮಾಡಿ, ಖಂಡಿತ ತಗೊಳ್ತೀರಾ. ಬಟ್ ಒತ್ತಡ ಜಾಸ್ತಿ ಇರುತ್ತೆ ಶನಿಯ ಪ್ರತಿಕೂಲ ಇರೋದ್ರಿಂದ. ಹಾಗೆ ಮನೆ ರಿನೋವೇಷನ್ ಯಾರು ಮಾಡಬೇಕು ಅಂತಿದ್ರೆ ಖಂಡಿತ ಗುರು ಯಾವ ಭಾವಕ್ಕೆ ಹೋಗ್ತಾರೆ ಆ ಭಾವನ ಎಕ್ಸ್ಪೆಂಡ್ ಮಾಡ್ತಾರೆ. ಅಂದರೆ ಮನೆಗೆ ಹೋದರೆ ಆ ಮನೆಯಲ್ಲಿ ಎಕ್ಸ್ಪೆಂಡ್ ಮಾಡ್ತಾರೆ. ಹಾಗಾಗಿ ಮನೆಯಲ್ಲಿ ಒಂದು ರಿನೋವೇಷನ್ ಕಾರ್ಯಗಳು, ನವೀಕರಣ ಕಾರ್ಯಗಳು ನಡೀತವೆ. ಹಾಗೆ ವಾಹನವನ್ನು ತೆಗೆದುಕೊಳ್ಳುವಂಥ ಯೋಗ ಮೀನರಾಶಿಯವರಿಗೆ ಇದೆ. ಹಾಗೆ ರಾಹು ನಿಮಗೆ ನಿಮ್ಮ ರಾಶಿಯಲ್ಲಿ ಎತ್ಕೊಂಡು ಕಳೆದ ಒಂದು ವರ್ಷ 1 ತಿಂಗಳಾಯ್ತು ಅಂದ್ಕೊಳ್ಳಿ. 1 ವರ್ಷ 1 ತಿಂಗಳಿಂದ ಡಿಸೈರ್ನ ಜಾಸ್ತಿ ಮಾಡಿದರೆ. ಹಾಗೆ ನಿಮಗೆ ಒಂದು ಮೋಹದ ಭ್ರಮೆಯಲ್ಲಿ ಸಿಲುಕಿಸಿರ್ತಾರೆ. ಹಲವಾರು ಊಹಾಪೋಹಗಳು ನಿಮ್ಮ ಮೇಲೆ ಬಂದಿರುತ್ತೆ. ಹಾಗೆ ಏನಂತ ಹೇಳಿದರೆ ವಾಸ್ತವಕ್ಕೆ ಹತ್ತಿರವಿಲ್ಲದಂಥ ಆಫರ್ಗಳು ಬಂದಿರ್ಬೋದು. ಸೊ ಇದನ್ನೆಲ್ಲ ಗುರು ಮನೆಯಲ್ಲಿರೋದ್ರಿಂದ ನೀವು ಹ್ಯಾಂಡ್ಲು ಚೆನ್ನಾಗಿ ಮಾಡಿದ್ರಿ. ಇನ್ನು ಮೇ 18ರವರೆಗೂ ರಾಹು ಅಲ್ಲೇ ಇರ್ತಾರೆ. ಸೊ ಜಾಸ್ತಿ ವಾಸ್ತವಕ್ಕೆ ಹತ್ತಿರವಾಗಿ ಯೋಚನೆ ಮಾಡಿ. ಯಾರೇ ಅಪರಿಚಿತರು ಬಂದ್ರೂ, ಅಪರಿಚಿತ ವ್ಯಕ್ತಿಗಳಿಂದ ಆಫರ್ ಬಂದ್ರೂ ಅದನ್ನ ತಿರಸ್ಕರಿಸಿ. ಮೇ ನಂತರ ರಾಹು ವ್ಯಯಸ್ಥಾನಕ್ಕೆ ಹೋಗ್ತಾರೆ, ಖರ್ಚಿನ ಭಾವಕ್ಕೆ ಹೋಗ್ತಾರೆ, ನಿದ್ದೆ ಭಾವಕ್ಕೆ ಹೋಗ್ತಾರೆ. ಕೆಲವ್ರಿಗೆ ಏನಾಗುತ್ತೆ, ಕನಸಿನಲ್ಲಿ ಭಯ ಬೀಳುವ ಸಾಧ್ಯತೆ ಇರುತ್ತೆ, ಕನಸಿನಲ್ಲಿ ಹಾವುಗಳು ಬರ್ತವೆ. ವಾಸ್ತವಕ್ಕೆ ವಿಚಿತ್ರವಾಗಿ ನಿಮ್ಮ ಜೀವನಕ್ಕೂ ಅದಕ್ಕೂ ಏನೂ ಇರೋದಿಲ್ಲ, ಆ ಥರ ಕನಸುಗಳು ಬೀಳುವ ಸಾಧ್ಯತೆ ಇರುತ್ತೆ. ಹಾಗೆ ನಿದ್ರೆ ಡಿಸ್ಟರ್ಬ್ ಆಗುವ ಸಾಧ್ಯತೆ ಇರುತ್ತೆ. ಹಾಗೆ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ರಾಹು ಕಲಿಯುಗದಲ್ಲಿ ತುಂಬ ಪ್ರಭಾವ ಜಾಸ್ತಿ ಇರುತ್ತೆ. ಆದಷ್ಟು ಮಾದಕ ವಸ್ತುಗಳಿಂದ, ಮದ್ಯ ವಸ್ತುಗಳಿಂದ, ಮೋಜು ಮಸ್ತಿಯಿಂದ ದೂರ ಇದ್ದರೆ ನಿಮಗೆ ಈ ವರ್ಷ ಖರ್ಚು ಕಡಿಮೆ ಆಗುತ್ತೆ. ಇಲ್ಲಾಂದರೆ ಖರ್ಚು ಜಾಸ್ತಿ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಕೇತು ಗ್ರಹ ಮೀನರಾಶಿಯಲ್ಲಿ 7ಮ ಭಾವದಲ್ಲಿದ್ದರು ಕಳೆದ 1 ವರ್ಷದಿಂದ. ಏನಾಗ್ತು, ನಿಮ್ಮ ಕೆಲವೊಂದು ವ್ಯಾಪಾರ ಮಾಡ್ತಾ ಇದ್ದವರು ಮೀನರಾಶಿಯವರಿಗೆ ಅವರ ಒಂದು ಬದಲಾವಣೆ ಆಗಿರುತ್ತೆ. ಒಂದು ವ್ಯಾಪಾರ ಬದಲಾವಣೆ ಆಗಿರುತ್ತೆ, ವ್ಯಕ್ತಿಗಳು ಬದಲಾವಣೆ ಆಗಿರ್ತಾರೆ, ಕೆಲವೊಂದು ಅಗ್ರಿಮೆಂಟ್ಸ್ಗಳೆಲ್ಲ ಬ್ರೇಕಪ್ ಆಗಿರುತ್ತೆ. ಅದು ನಿಮಗೆ ಸ್ವಲ್ಪ ತೊಂದರೆ ಉಂಟು ಮಾಡಿರುತ್ತೆ ವ್ಯಾಪಾರ ಸ್ಥಳದಲ್ಲಿ. ಈಗ ಕೇತು ಏನು ಮಾಡ್ತಾ ಇದ್ದಾರೆ, ಮೀನರಾಶಿಗೆ 6ಠ ಭಾವಕ್ಕೆ ಬರ್ತಾ ಇದ್ದಾರೆ. 6ಠ ಭಾವಕ್ಕೆ ಬರ್ತಾ ಇರೋದ್ರಿಂದ ನಿಮಗೆ ಕೋರ್ಟ್ ಕೇಸು, ಕಾನೂನು ತಗಾದೆಗಳು ಏನೇ ಇದ್ರೂ ಕೇತು ಮುಕ್ತಿ ಕೊಡ್ತಾರೆ. ಕೇತು ಕೆಲಸನೇ ಡಿಟ್ಯಾಚ್ಮೆಂಟ್. ಸೊ ನೀವು ಕಾನೂನು ವಾದ ವಿವಾದಗಳಲ್ಲಿ, ತಗಾದೆಗಳಲ್ಲಿ ವಿಜಯವನ್ನು ಗಳಿಸ್ತೀರಾ. ಹಾಗೆ ಯಾರು ಒಂದು ದೀರ್ಘಕಾಲಿಕ ರೋಗಗಳಿಂದ ಬಳಲ್ತಾ ಇದ್ದೀರಾ, ತುಂಬ ದಿನ ಪೆಂಡಿಂಗ್ ಇತ್ತು ಅನ್ನೋರು, ಒಂದು ಮೇ 18ರ ನಂತರ ವಿತಿನ್ ಒಂದು ಶಾರ್ಟ್ 2-3 ಮಂತ್ಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ನಿಮಗೆ ಆ ಒಂದು ರೋಗಕ್ಕೆ ಒಂದು ಸೂಟಬಲ್ ರೆಮಿಡಿ ಸಿಕ್ಕು ನೀವು ಆ ರೋಗದಿಂದ ಮುಕ್ತಿ ಹೊಂದ್ತೀರಾ. ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ತೀರಾ. ಯಾರು ಹಿತಶತ್ರುಗಳು ಜಾಸ್ತಿ ಇದ್ರು ಮೀನರಾಶಿಯವರಿಗೆ, ನಿಮ್ಮ ಹಿಂದೆ ಇದು ಮಾಡ್ತಿದ್ರು, ಅವ್ರ ಮೇಲೆ ವಿಜಯ ಸಾಧಿಸಲಿಕ್ಕೆ ಕೇತು ಗ್ರಹ ನಿಮಗೆ ಬಲವನ್ನು ಕೊಡ್ತಾರೆ. ಹಾಗೆ ಸಾಲ ಯಾರು ಜಾಸ್ತಿ ಇತ್ತು, ಸಾಲ ತೀರಿಸಲಿಕ್ಕೆ ಹಲವಾರು ದಾರಿಗಳು ಮೀನರಾಶಿಗೆ ಬರ್ತಾ ಹೋಗುತ್ತೆ. ಓವರಾಲ್ ಆಗಿ ಮೀನರಾಶಿಗೆ ಹೇಳೋದೇನು ಅಂದರೆ, ಸ್ವಲ್ಪ ಚಾಲೆಂಜಸ್ ಜಾಸ್ತಿ ಇರುತ್ತೆ ಲೈಫಲ್ಲಿ. ನೀವು ಆ ಚಾಲೆಂಜಸ್ನ ಓವರ್ಕಮ್ ಮಾಡಿದರೆ ರಿವಾರ್ಡ್ಸು ಅಷ್ಟೇ ಚೆನ್ನಾಗಿರುತ್ತೆ. ನಿಮಗೆ ಒಂದು ಶುಭ ಫಲಗಳು ಜಾಸ್ತಿನೇ ಬರುತ್ತೆ. ಸೊ 7.5 ಪ್ರಭಾವ ಇರೋದ್ರಿಂದ ಮೇಯ್ನ್ ಪ್ರಾಕ್ಟಿಕಲಿ ನೀವೇನು ಮಾಡಬೇಕು ಅಂದರೆ, ಬೇಗ ಎದ್ದೇಳಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಡಿಸಿಪ್ಲಿನ್ ಇರಬೇಕು, ಸುಳ್ಳು ಹೇಳಬಾರ್ದು. ಹಾಗೆ ತಾಯಿಗೆ ಗೌರವ ಕೊಡಬೇಕು. ತಾಯಿಗೆ ಅವ್ಯಾಚ್ಯ ಶಬ್ದಗಳಾಗಲಿ, ಕೆಟ್ಟ ಭಾಷೆಗಳನ್ನ ಯೂಸ್ ಮಾಡಬಾರ್ದು. ಅವ್ರ ಯೋಗಕ್ಷೇಮ ವಿಚಾರಿಸಬೇಕು. ಹಾಗೆ ವಯಸ್ಸಾದವರಿಗೆ ಗೌರವ ಕೊಡಿ. ವಯಸ್ಸಾದವರಿಗೆ ಗೌರವ ಕೊಡಲಿಲ್ಲ ಅಂದರೆ ಶನಿ ಕೋಪ ಬರುತ್ತೆ, ನಮ್ಗೆ ಇನ್ನೂ ಆದಷ್ಟು ಕಷ್ಟವನ್ನು ಕೊಡ್ತಾರೆ. ಇದು ನೀವು ಪ್ರಾಕ್ಟಿಕಲ್ ಮಾಡಬೇಕಾದಂಥದ್ದು. ದೈವಿಕವಾಗಿ ನೀವು ಆಂಜನೇಯ ಸ್ವಾಮಿನ ಆರಾಧನೆ ಮಾಡಿ. ಪ್ರತಿನಿತ್ಯ ಹನುಮಾನ್ ಚಾಲೀಸ್ನ ಪಠನೆ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಹಾಗೆ ಒಂದು ರಾಹುವಿನ ಪ್ರತಿಕೂಲ ಕಡಿಮೆ ಆಗಬೇಕು ಅಂತ ಹೇಳಿದರೆ ದುರ್ಗಾದೇವಿಯನ್ನು ಆರಾಧನೆ ಮಾಡಿ, ದುರ್ಗಾದೇವಿ ದೇವಸ್ಥಾನಗಳಿಗೆ ಹೋಗಿ. ಹಾಗೆ ಗುರುವಿನ ಸನ್ನಿಧಾನ, ಯಾಕೆಂದರೆ ಶನಿ ಗುರುವಿನ ಮನೆಯಲ್ಲಿ ಇರೋದ್ರಿಂದ ಅವರು ಶ್ರಮವನ್ನು ಸೂಚಿಸೋದ್ರಿಂದ ಗುರುವಿನ ಸನ್ನಿಧಾನಗಳಲ್ಲಿ ನಿಮ್ಮ ಕೈಲಾದ ಸೇವೆ ಮಾಡಿ. ಸೇವೆ ಅಂದರೆ ಹಣದ ಸೇವೆ ಅಂತಲ್ಲ, ಅಲ್ಲಿ ನೀವು ಫಿಸಿಕಲಿ ಏನು ಮಾಡ್ಬೋದು ಅದನ್ನು ಮಾಡಿದರೆ ನಿಮಗೆ ಶನಿಯ ಪ್ರಭಾವ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಕೈಲಾದ ಅಲ್ಲಿ ಸೇವೆ ಇರ್ಬೋದು, ಒಂದು ಊಟ ಬಡಿಸೋದಿರ್ಬೋದು, ದೇವಾಲಯ ಶುಚಿಗೊಳಿಸೋದಿರ್ಬೋದು, ಈ ಥರದ ಗುರುವಿನ ಸ್ಥಾನಗಳಲ್ಲಿ ಮಾಡಿದರೆ ನಿಮಗೆ ಒಳ್ಳೆಯ ಶುಭ ಫಲಗಳನ್ನ ಖಂಡಿತ ಶನಿ ಕೊಡ್ತಾರೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಮೀನರಾಶಿಯವರಿಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಧನ್ಯವಾದಗಳು. ಸಾಯಿರಾಮ್.